ಜೀವಮಾನದಲ್ಲಿ ನೀವು ಹಾರುವುದೇ ದೊಡ್ಡ ಕೆಲಸ ಮಾಡ್ಕೊಂಡಿರಿ. ನಿನ್ನ ಕೆಲಸ ಏನು ಅಂತ ಹೇಳಿ ಲಕ್ಷ ಅಲ್ಲ ನೋಡ್ತೇನೆ ನಿನ್ನ ಕೆಲಸ ಏನು ಅಂತ ಹೇಳಿ. ಕೊನೆವರೆಗೂ ನೀನ್ ನೋಡುವುದೇ ನಿನ್ನ ಕೆಲಸ ಆಗ್ತದೆ ಬಿಟ್ರೆ ಮಾಡುವ ಕೆಲಸ ಆಗು. ಸೇರಿದ ಇವರೆಲ್ಲ ನನ್ನ ಮಂಗನನ್ನು ನೋಡ್ಲಿಕ್ಕಲ್ಲ, ಅಲ್ಲ ನಿಮ್ಮನ್ನ ನೋಡ್ಲಿಕ್ಕೆ ಅಂತ ನಮ್ಮವರು. ಆದ್ರೆ ಇಬ್ರು ಮಂಗಗಳನ್ನೇ ನೋಡುವ ಪರಿಸ್ಥಿತಿ ಅವ್ರಿಗೆ ಬಂತಲ್ಲ ಎನ್ನುವುದೇ ನನಗೆ ಬೇಸರ. ಅಲ್ಲ ಓದಲೆಲ್ಲ ಲಕ್ಷವೇ ಲೆಕ್ಕ ಹಾಕುದ ಕಾಣಿಸ್ತದೆ. ಎಲ್ಲಿ ಸೇರಿಕೊಂಡ್ರೆ ಅಸ್ತಿತ್ವಕ್ಕೆ ಬೆಲೆ ಬರ್ತದೆ ತಿಳ್ಕೊಂಡೇ ಬರ್ತಾರೆ. ಬಂದು ನಿಂತಿರುವುದೇ ವೀರಮನೆಯ ಆಸ್ಥಾನ ಎನ್ನುವುದು ಅರ್ಥ ಆಯಿತು. ಖಂಡಿತ ಖಂಡಿತ. ಆ ಕಡೆ ಈ ಕಡೆ ನೋಡುತ್ತಾ ಇರುವ ಹಾಗೆ ಸಭಾಸದರು ಕಿಕ್ಕಿರಿದು ಸೇರಿದ್ದಾರೆ. ಮಾತ್ರ ಅಲ್ಲ, ಸಂಧಾನಕ್ಕಾಗಿ ಬಂದಿರುವಂತಹ ನಾನು ಸಭೆಯ ಅವಲೋಕನ ಮಾಡುತ್ತಾ ಇರುವ ಹಾಗೆ ಸಭಾಧ್ಯಕ್ಷನಾದಂತಹ ವೀರಮಣಿ ವೀರ ತೇಜಸ್ಸಿನಿಂದ ಸಿಂಹವಿಷ್ಟರವನ್ನ ಏರಿ ಕುಳಿತಿದ್ದಾನೆ. ಆ ಕಡೆ ಈ ಕಡೆ ಮಕ್ಕಳುಭಯರು ವಿರಾಜಮಾನರಾಗಿದ್ದಾರೆ. ಆದ್ರೆ ಆಶ್ಚರ್ಯ ಅಂದ್ರೆ ನಾನು ಬಂದು ಕೆಲವು ಕ್ಷಣ ಕಳೆದರೂ ಸಹ ಯಾರೊಬ್ಬರು ನನ್ನತ್ತ ಗಮನ ಹರಿಸುವುದಿಲ್ಲ. ಹೆಚ್ಚೇನು ಅರಸನಾದಂತಹ ವೀರಮಣಿಯ ಅವನ ಅನುಯಾಯಿಗಳು ನನ್ನ ಕುರಿತಾಗಿ ಲಕ್ಷ್ಯ ವಹಿಸುವುದಿಲ್ಲ ಅಂತಾದ್ರೆ ಯಾಕೆ ಹೇಗೆ ಮಾಡಿದ್ರು? ಯಾಕೆ ಯಾರು ನನ್ನನ್ನು ಕಂಡಾಗ ಮಾತಾಡಿಸುವುದಿಲ್ಲ ಅಥವಾ ನನ್ನನ್ನು ಮನ್ನಿಸಿ ನನಗೊಂದು ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನ ಮಾಡುವುದಿಲ್ಲ ಅಂತ ಯೋಚಿಸಿದ್ರೆ ಇವರೆಲ್ಲರ ದೃಷ್ಟಿಯಲ್ಲಿ ನನ್ನ ಕುರಿತಾಗಿ ಇರುವಂತಹ ತಾತ್ಸಾರ ತರುಚರನು ಇವನೆನ್ನುತ್ತಲಿ. ಮರದಿಂದ ಮರಕ್ಕೆ ಹಾರುವಂತಹ ಒಬ್ಬ ಕೋಡಗ ಆಸ್ಥಾನಕ್ಕೆ ಬಂದರೂ ಸಹ ಮಾನಿಸಬೇಕು ಎನ್ನುವುದಾಗಿ ಇವರು ಯೋಚಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ನನ್ನ ಕುರಿತಾಗಿ ತಾತ್ಸಾರ ಭಾವವನ್ನು ತಳೆದಿದ್ದಾರೆ. ಏನ್ ಮಾಡೋಣ, ಅವರಿಗೆ ನಮ್ಮಲ್ಲಿ ಮಾತಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಆದ್ರೆ ನಮಗಿವತ್ತು ಅವ್ರ ಜೊತೆ ಮಾತಾಡಲೇಬೇಕಾದ ಅಗತ್ಯತೆ ಉಂಟು. ಮಾತಾಡಬೇಕು ಅಂತಾದ್ರೆ ನಾವಾಗೆ ಮಾತಿಗೆ ಎಳೆದುಕೊಳ್ಳಬೇಕು. ಯಾರು ನನ್ನನ್ನ ಲಕ್ಷಿಸುತ್ತಾ ಇಲ್ಲ. ಯಾಕೆ? ಎತ್ತರವಾದಂತಹ ಪೀಠವನ್ನ ಏರಿರುವಂತಹ ವೀರಮಣಿಯ ಕುರಿತಾಗಿಯೇ ಎಲ್ಲರೂ ಲಕ್ಷ್ಯ ವಹಿಸ್ತಾ ಇದ್ದಾರೆ. ನಾವು ಅವರ ಲಕ್ಷ್ಯಕ್ಕೆ ಬರಬೇಕು ಅಂತಾದ್ರೆ ಸ್ವಲ್ಪ ವೀರಮಣಿಗಿಂತಲೂ ಎತ್ತರ, ಅದಲ್ಲ ಅಂತಾದ್ರೆ ಅವನಿಗೆ ಸಮಾನವಾದಂತಹ ಪೀಠವನ್ನಾದ್ರೂ ಏರಬೇಕು. ನಮಗೆಲ್ಲ ಪೀಠದ ವ್ಯವಸ್ಥೆ ಮಾಡ್ತಾರ? ನಾವು ಏರಿದ ಮರವೇ ನಮಗೆ ಪೀಠ. ಆದರೆ ನಮಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳುವ ಅನುಕೂಲತೆ ಭಗವಂತ ನನಗೆ ಒದಗಿಸಿಕೊಟ್ಟಿದ್ದಾನೆ. ನನ್ನ ಬಾಲ ಅದನ್ನೇ ಸುರುಳಿಯಾಕಾರದಲ್ಲಿ ಸುತ್ತಿದೆ ಅಂತಾದ್ರೆ ವೀರಮಣಿಗಿಂತಲೂ ಎತ್ತರವಾಗಿ ನಾನು ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅವ ಕೊಡುವ ಆಸನಕ್ಕಾಗಿ ನಾನು ಕಾಯುವುದಲ್ಲ, ನಮಗೆ ಬೇಕಾದ ಆಸನವನ್ನ ನಾನೇ ಸಿದ್ಧಪಡಿಸಿಕೊಳ್ಳಬೇಕು ಅಂತಾದ್ರೆ ಬಾಲವನ್ನ ಸುತ್ತುತ್ತೇನೆ,
ಸಭೆ ನಮ್ಮ ಸಭೆ, ಬುದ್ಧಿಜೀವಿಗಳು ನಡೆದಿರುವ ಸಭೆ. ಇಂಥದ್ದೊಂದು ಸಭೆಯಲ್ಲಿ ಒಂದು ಮಂಗ ಬಂದಿತು. ಉತ್ತರತನವನ್ನುವಂತೆ ನನ್ನ ತೀರ್ಥರೂಪರಿಗಿಂತಲೂ ಎತ್ತರವಾಗಿ ಮೇಲೆ ಕುಳಿತುಕೊಳ್ಬೇಕು ಅಂತೇಳಿ ಮಾತಾಡು. ಪೂರ್ಣ ಲಕ್ಷ್ಯದ ವಿಷಯಗೆ ಮಾತಾಡ್ತಾ ಉಂಟು. ಪೂರ್ಣ ಲಕ್ಷ್ಯದ ವ್ಯವಹಾರ ಬಿಟ್ಟು ಬೇರೆ ಇಲ್ವ ಕಾಣಿಸ್ತದೆ. ಓದಲೆಲ್ಲ ಲಕ್ಷ್ಯವೇ ಲೆಕ್ಕ ಹಾಕುವುದೇ ಕಾಣಿಸ್ತದೆ. ಯಾರು ಎದುರು ಇತ್ತೇವೆ ಅಂದಾಗ ಲಕ್ಷ್ಯ ಇಟ್ಕೊಂಡು ಲಕ್ಷ್ಯದ ಬಗ್ಗೆ ಮಾತಾಡು. ಏ ಮದಮುಖ ಮಂಗವೇ, ಅದರಲ್ಲಿ ನಿನ್ನ ಗುಣಸ್ವಭಾವ ಏನು ಎನ್ನುವುದನ್ನು ತೋರ್ಪಡಿಸುತ್ತಾ ಇದ್ದೀಯ. ಅದಲ್ಲದೆ ಇದ್ರೆ ಸಭೆಯನ್ನ ಸೇರಿರುವಂತಹ ನಾನು ಈ ಸಭೆಯಲ್ಲಿ ಯಾರು ನನ್ನನ್ನು ಮಾನಿಸದೇ ಇದ್ದಾಗ ಸಹಜವಾಗಿ ಆಸನವನ್ನ ನಾನೇ ಸಿದ್ಧಪಡಿಸಿ, ಇಲ್ಲಿ ಮಂಗನಿಗೆಲ್ಲ ಗೌರವ ಕೊಡುವ ಸಮಿತಿ ನಮ್ಮಲ್ಲಿಲ್ಲ. ನಿಮ್ಮಲ್ಲಿ ಉಂಟೋ ಇಲ್ವೋ ಪ್ರಶ್ನೆ ಅಲ್ಲ, ನನಗೆ ಕುಳಿತುಕೊಳ್ಳಬೇಕಾದಂತ ಅನಿವಾರ್ಯತೆ ಇದ್ದದ್ರಿಂದ ನನ್ನ ಬಾಲವನ್ನೇ ಸುರುಳಿಯ ಆಕಾರದಲ್ಲಿ ಸುತ್ತಿ ಆ ವಾಲಾಸನದಲ್ಲಿಯೇ ನಾನು ಅಲಂಕೃತನಾದವ. ನಿಮ್ಮ ಯಾವುದೇ ರೀತಿಯ ಕೊಡುಗೆಯನ್ನು ನಾನು ಅಪೇಕ್ಷೆ ಪಟ್ಟದ್ದ. ನಮ್ಮ ಸ್ಥಾನದಲ್ಲಿ ಬಂದು ನೀ ಬೇಳೆ ಬೇಯಿಸಿಕೊಳ್ಳುವುದು. ಸ್ಥಳ ಯಾರದ್ದೇ ಆಗಿರಲಿ, ನನ್ನ ಕೆಲಸ ಆಗಬೇಕಾದದ್ದು ಇದೇ ಸ್ಥಳದಲ್ಲಾದದ್ರಿಂದ ಇಲ್ಲಿಯೇ ಬೇಳೆ ಬೇಯಿಸಿಕೊಳ್ಬೇಕು ಬಿಟ್ಟರೆ ಮತ್ತೆ ಎಲ್ಲಿಯೋ ಬೇಳೆ ಬೇಯಿಸಿಕೊಳ್ಳುವುದಲ್ಲ. ನಿನ್ನ ಕೆಲಸ ಏನು ಅಂತ ಹೇಳಿ ಲಕ್ಷ್ಯ ಅಲ್ಲ, ನೋಡ್ತೇನೆ ನಿನ್ನ ಕೆಲಸ ಏನು ಅಂತ ಹೇಳಿ. ಕೊನೆವರೆಗೂ ನೀನ್ ನೋಡುವುದೇ ನಿನ್ನ ಕೆಲಸ ಆಗ್ತದೆ ಬಿಟ್ರೆ ಮಾಡುವ ಕೆಲಸ ಆಗುವುದಿಲ್ಲ. ನಿನ್ನೆ ಅದ್ರ ಮಾತಾಡ್ಲಿಕ್ಕಂತೆ ನಮ್ಮಲ್ಲಿ ಬೇರೆ ಇದ್ದಾರೆ. ಮದಮುಖ ಎನ್ನುವುದಾಗಿ ಹೇಳಿದೆಯಲ್ಲ, ನಿಮ್ಮಿಬ್ಬರನ್ನು ಬಂದಾಗ ಆ ಕ್ಷಣದಿಂದ ಈ ಕ್ಷಣದವರೆಗೆ ನಾನು ನೋಡ್ತಾ ಇದ್ದೇನೆ. ನಿಮ್ಮಲ್ಲಿ ಮದಮುಖತ್ವ ಎನ್ನುವುದು ಕೊಂಡಾಡ್ತಾ ಇದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಏನ್ ಅಣ್ಣ ತಮ್ಮನೇ ಹೌದಾದ್ರು ನಿಮ್ಮಲ್ಲಿಯೇ ಮದಮುಖತ್ವ ತಾಂಡವಾಡ್ತಾ ಇದೆ. ಅವನಿಗಿಂತಲೂ ನಾನು ಕಡಿಮೆ ಆಗಬಾರದು, ನನಗಿಂತಲೂ ಅವನು ಕಡಿಮೆ ಆಗಬಾರದು. ಅವ ಹಾರ್ತಾನೆ ಅಂತ ನೀ ಹಾರುವುದು, ನೀ ಹಾರ್ತಾನೆ ಅಂತ ಅವ ಹಾರುವುದು. ನಿಮ್ಮಲ್ಲಿಯೇ ಈ ರೀತಿ ಮದಮುಖತ್ವ ಉಂಟು ಅಂತ ಆದ್ರೆ ಬಂದ ಮೂರನೇ ವ್ಯಕ್ತಿಗೆ ನೀವು ಗೌರವ ಕೊಡ್ತೀರಾ? ಕೊಡುವುದಿಲ್ಲ. ನಾವು ಮಂಗನಿಗೆಲ್ಲ ಗೌರವ ಕೊಡ್ಲಿಕ್ಕಿಲ್ಲ. ಮತ್ತೆ ಅವ ಹಾರ್ತಾನಂತ ನಾನು ಹಾರ್ತಾನಂತ ಅವ ಹಾರ್ತೇವೆ. ಎಷ್ಟೊತ್ತಿಗೆ ಹೇಗೆ ಮುಗಿಸ್ಬೇಕು ಹಾಗೆ ಮುಗಿಸ್ತೇವೆ. ಆಯ್ತಪ್ಪ, ಜೀವಮಾನದಲ್ಲಿ ನೀವು ಹಾರುವುದೇ ದೊಡ್ಡ ಕೆಲಸ ಮಾಡ್ಕೊಂಡಿರಿ. ಹಾರುದು ನೀನು ಮರದಿನ ಮರಕ್ಕೆ. ನಾವು ಹೇಗೂ ಜಾತಿಯಿಂದಲೇ ಹಾರುವವರು. ನಾವು ಹಾರದೇ ಇದ್ರೆ ನಮ್ಮ ಜಾತಿಗೆ ಅಪಮಾನ ಮಾಡಿದ ಹಾಗೆ, ನೀವು ಹೆಚ್ಚು ಹಾರಿದ್ರೆ ನೀವು ಅಪಮಾನ ಮಾಡಿದ ಹಾಗೆ. ನಾವು ಹಾರ್ತೇವೆ ಅಂತ ನೀವು ಹಾರುವುದಲ್ಲ. ನಾವು ಹೆಚ್ಚು ಹಾರದೇ ಇದ್ರೆ ಅಪಮಾನ ಮಾಡಿದ ಹಾಗೆ. ಹಾಗಾದ್ರೆ ನಮಗೂ ನಿಮ್ಗೂ ವ್ಯತ್ಯಾಸ ಏನು ಇಲ್ಲ ಅಂದಾಗ ನಾನಲ್ಲ ಅಂತ ಹೇಳಿದ್ದು ಅಲ್ಲ. ಅದೇ ಆಕಾರದಲ್ಲಿ ಒಂದಲ್ಲ ಬಿಟ್ರೆ ಸ್ವಭಾವದಲ್ಲಿ ಹೌದು ಅಂದಾಗಾಯ್ತು. ಯಾಕೆ ಸುಮ್ನೆ ನಿಮ್ಮ ಪಕ್ಷ ಜನ ಕಡಿಮೆ ಇದ್ದಾರ? ನಮಗೆ ಒಟ್ಟು ಹಾಕಲಿಕ್ಕೆ ಆ ಅನಿವಾರ್ಯತೆಯೇ ಇಲ್ಲ. ಸರಿ, ನಮ್ಮ ಪಕ್ಷಕ್ಕೆ ನಾವಾಗಿ ಕರಿಬೇಕು ಅಂತಿಲ್ಲ, ಅಥವಾ ಬರುವವರು ಕೇಳಿಕೊಂಡೇ ಬಂದು ನಮ್ಮ ಕುರಿತಾಗಿ ಗೌರವ ಭಾವದಿಂದ ಸೇರ್ಕೊಳ್ತಾರೆ ಎನ್ನುವ ವಿಶ್ವಾಸ ಉಂಟು. ಹಾಗಾಗಿ ಪಕ್ಷದ ಕುರಿತಾಗಿ ಆಲೋಚನೆ ಮಾಡುವುದು ಬೇಡ. ಸತ್ಯ ಹೇಳು, ನೀನು ಹೇಳು. ಓದಲೆಲ್ಲ ಹೀಗೆ ಮಾತಾಡಿದ್ದವರೆಲ್ಲ ಓದ್ತಾ ಕೊಳತ್ತೆ ಹೇಗೆ? ಹೀಗೆ ಮಾತಾಡಬೇಕಾದದ್ದಿಲ್ಲ. ಈಗ ನಾವು ಹೇಗೆ ಮಾತಾಡ್ತೇವೆ ಎನ್ನುವುದಕ್ಕಿಂತಲೂ ನಮ್ಮ ಎದುರಾಗಿ ಬರುವವರು ಹೆಡ್ರಲ್ಲ, ನಮ್ಮ ಮಾತನ್ನ ಕೇಳುವವರು ದಡ್ರಲ್ಲ. ಎಲ್ಲಿ ಸೇರ್ಬೇಕು, ಎಲ್ಲಿ ಸೇರಿಕೊಂಡ್ರು ಪ್ರಯೋಜನ ಆಗ್ತದೆ, ಎಲ್ಲಿ ಸೇರಿಕೊಂಡ್ರು ಅಸ್ತಿತ್ವಕ್ಕೆ ಬೆಲೆ ಬರ್ತದೆ ತಿಳ್ಕೊಂಡೇ ಬರ್ತಾರೆ. ಸರಿ ಸರಿ ಸರಿ. ಹಾಗಾಗಿ ಎಷ್ಟೇ ಒತ್ತಾಯ ಮಾಡಿದ್ರು ನೋಡು, ಕೆಲವರೆಲ್ಲ ಎಲ್ಲೂ ಸೇರುವುದೇ ಇಲ್ಲ. ಮತ್ತೆ ಇಲ್ಲೆಲ್ಲ ಸೇರಿತ್ತು, ನಿನ್ನ ಮಂಗನ್ ನೋಡ್ಲಿಕ್ಕೆ ಅಲ್ಲ, ಸಭೆಯಲ್ಲಿ ಜನ ಸೇರಿತ್ತು. ನನಗೂ ಅದೇ ಪಶ್ಚಾತ್ತಾಪ ಆಗ್ತಾ ಉಂಟು. ನನ್ನನ್ನು ಇಲ್ಲಿ ಸೇರಿದ ಇವರೆಲ್ಲ ನನ್ನ ಮಂಗನನ್ನು ನೋಡ್ಲಿಕ್ಕಲ್ಲ, ನಿಮ್ಮನ್ನು ನೋಡ್ಲಿಕ್ಕೆ ಅಂತ ನಮ್ಮವರು. ಆದ್ರೆ ಇಬ್ರು ಮಂಗಗಳನ್ನೇ ನೋಡುವ ಪರಿಸ್ಥಿತಿ ಅವ್ರಿಗೆ ಬಂತಲ್ಲ ಎನ್ನುವುದೇ ನನಗೆ ಬೇಸರ. ಅಲ್ಲ, ಮಂಗನ ಹೊರಗೆ ಹಾಕ್ಬೇಕು ಈಗ ನಾವು. ಮಂಗನನ್ನು ಹೊರಗೆ ಹಾಕುವುದು ಬೇಡ, ಯಾಕೆಂದ್ರೆ ಮಂಗ ನಿಮ್ಮ ಕೈಗೆ ಸಿಗುವುದಲ್ಲ. ಈಗೇನಾದ್ರೂ ನಿನ್ನನ್ನು ಹೊರಗೆ ಹಾಕ್ಬೇಕು ಅಷ್ಟೇ. ಮಂಗ ಸಾಮಾನ್ಯ ಯಾರ ಕೈಗೂ ಸಿಗುವುದಲ್ವಾ ಅಂತ. ಸಿಗುವುದಾದ್ರೆ ಇಷ್ಟು ವರ್ಷ ಹೀಗಿರುವುದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಸಿಗುವ ಮಂಗ ಇದಲ್ಲ. ಆಗ್ಲಿ ಬಿಡು. ಆದ್ರೆ ನೀವು ಈಗ ಮಾಡಿದ ಕಾರ್ಯ ಏನು? ಶ್ರೀರಾಮಚಂದ್ರನಿಂದ ಪೂಜಿಸಲ್ಪಟ್ಟಿರುವಂತಹ ಯಜ್ಞಾಶ್ವವನ್ನ ಕಟ್ಟುವುದರ ಮೂಲಕವಾಗಿ ಸುಮ್ಮನೆ ಕದನಕ್ಕೆ ಕಾರಣರಾಗಿದ್ದೀರಿ. ಶ್ರೀರಾಮಚಂದ್ರ 14 ಲೋಕದ ಒಡೆಯ. ಈ ಲೋಕದಲ್ಲಿ ದೇವೋತ್ತಮ ಎನ್ನುವುದಾಗಿ ನೆಗಳತೆಗೆ ಪಾತ್ರನಾದವ. ಅಂಥವನನ್ನ ವಿರೋಧ ಕಟ್ಟಿಕೊಂಡು ಯಾಕೆ ಸುಮ್ಮನೆ ಹಾಳಾಗ್ತೀರಿ?